ಮತ್ತೊಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ನಾವೆಲ್ಲರೂ ಒಂದಾಗಿ ಬಂದು ಆತನನ್ನು ಆರಾಧಿಸುವ ಒಂದು ಸುವರ್ಣಾವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ಶ್ರೇಷ್ಠವಾದ ಒಂದು ಸಮಯ, ವಾಕ್ಯದ ಸಮಯ, ವಾಕ್ಯ ಭಾಗಕ್ಕೆ ಹೋಗೋಣ. ಸೇವಕರುಗಳಾಗಿ ಬಂದಿರುವಂಥ ನಮ್ಮೆಲ್ಲರನ್ನು, ದೈವಜನರಾಗಿ ಬಂದಿರುವಂಥ ನಮ್ಮೆಲ್ಲರನ್ನು ದೇವರು ತಾನೇ ಮಾತಾಡಲಿಕ್ಕೆ ಉಂಟು. ಆ ಮಾತುಗಳು ಏನನ್ನೋದು ನಾವು ಜಾಗೃತಿಯಿಂದ ಗ್ರಹಿಸಿಕೊಳ್ಳೋಣ, ಅವುಗಳಿಗೆ ಅನುಸರಿಸಿಕೊಳ್ಳೋಣ. ಅದರಂತೆ ನಮ್ಮ ಜೀವನದಲ್ಲಿ ವಾಕ್ಯಗಳನ್ನು ಅಳವಡಿಸಿಕೊಂಡು ಅದರಂತೆ ಜೀವಿಸೋಣ, ಉತ್ತಮ ಸೇವೆ ಮಾಡೋಣ. ಆತನ ಬರೋಣಗಾಗಿ ಅನೇಕರನ್ನು ನಾವು ಸಿದ್ಧಪಡಿಸೋಣ. ನಾವು ತಯಾರಾಗಬೇಕು, ಸಿದ್ಧಪಡಬೇಕು, ಅನೇಕರನ್ನು ಸಿದ್ಧಪಡಿಸಬೇಕು. ಅದೇ ನಮ್ಮ ಡ್ಯೂಟಿ ಈಗ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೇಪಾಳ ದೇಶದಲ್ಲಿ ಒಳ್ಳೆ ಉತ್ತಮವಾದ ಸೇವೆ ಮಾಡ್ತಾರೆ. ಪರ್ವತದ ಮೇಲೆ ಅವರು ಕಠಮಂಡು ಅಂತ, ನೇಪಾಳ ದೇಶಕ್ಕೆ ರಾಜಧಾನಿ ಕಠಮಂಡು. ನಮ್ಮ ಇಂಡಿಯಾ ದೇಶಕ್ಕೆ ఢిల్లీ ಯಾವ ರೀತಿಯೋ ಆ ರೀತಿ ನೇಪಾಳ ದೇಶಕ್ಕೆ ಕಠಮಂಡು. ಅದು ಪರ್ವತದ ಮೇಲಿದೆ ಪಟ್ಟಣ. ಅಲ್ಲಿ ಇವರು ಉತ್ತಮವಾದ ಸೇವೆ ಮಾಡ್ತಾಯಿದ್ದಾರೆ. ಅಮ್ಮನವರ ಹೆಸರು ಜೆಸ್ಸಿ, ಅವರು ಪಾಸ್ಟರ್. ಅಯ್ಯನವರ ಹೆಸರು ಸೋಮ್ ಪ್ರಸಾದ್ ರಿಜಾಲ್, ಅಮ್ಮನವರ ಹೆಸರು ಜೆಸ್ಸಿ ರಿಜಾಲ್. ಅವರು ನೇಪಾಲ್ ಫುಲ್ ಗಾಸ್ಪಲ್ ಚರ್ಚ್ ಅಂತ ಅವ್ರದ್ದು ಸೇವೆಗಳು, ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ನಮಗೆ ಅವರು ಚಿರುಪರಿಚಿತರಾಗಿದ್ದು 2001ನೇ ಇಸ್ವಿಯಲ್ಲಿ. ಆವಾಗಿನಿಂದನೂ 25 ವರ್ಷಗಳಿಂದನೂ ನಾವು ಅವರು ಪ್ರೀತಿಯಿಂದ ಸಹವಾಸದಲ್ಲಿದ್ದೀವಿ. ಅವರು ನಮ್ಮಲ್ಲಿ ಬರಲಿಕ್ಕೆ ದೇವರೇ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರ. ನಾವು ಅಯ್ಯನವ್ರಿಗೆ ಒಪ್ಪಿಸ್ಕೊಡ್ತೀವಿ. ಅಯ್ಯನವರು ಇಂಗ್ಲೀಷ್ನಲ್ಲಿ ವಾಕ್ಯ ಹೇಳ್ತಾರೆ, ಅದನ್ನು ಅಮ್ಮ ಪುಷ್ಪಲತಮ್ಮ, ಬಿಷಪ್ಪಮ್ಮ, ಆತ್ಮೀಯ ತಾಯಿ ಅವರು ಅನುವಾದ ಮಾಡ್ತಾರೆ. ಹಾಗಾಗಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಇರುವಂಥ ಪಾಲಕ್ಷಿ ಅವರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಪ್ರೀತಿಯುಳ್ಳ ನಾಮಕ್ಕೆ ವಂದನೆಗಳು ಸ್ವಾಮಿ. ಕರ್ತನೆ ಅಪ್ಪ, ಕಾಲಿಗೆ ಗುರುರಾಜ ನಮ್ಮನ್ನು ಉನ್ನತವಾಗಿ ನಡೆಸಿದಂಥ ದೇವ ನಿನಗೆ ಸ್ತೋತ್ರ ಅಪ್ಪ. ನಮ್ಮೆಲ್ಲ ಪ್ರಯಾಣಗಳಲ್ಲಿ ಸ್ವಾಮಿ ನಮ್ಮ ಸಹಾಯಕನಾಗಿದ್ದು ನಡೆಸಿದಂತಾಗಿ ಸ್ತೋತ್ರ. ಈ ರೀತಿ ಸ್ವಾಮಿ ಇಷ್ಟುವರೆಗೂ ಕರ್ತನೆ ಅಪ್ಪ ನೀವಿದ್ದು ಮಹಿಮೆ ಹೊಂದಿಕೊಂಡಿದ್ದೀರ ಅಂತ ನಂಬ್ತಾ ಇದ್ದೀವಿ ಸ್ವಾಮಿ. ವಿಶೇಷವಾಗಿ ಕರ್ತನೆ ಅಪ್ಪ ವಾಕ್ಯದ ಭಾಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಕರ್ತನೆ ಸ್ವಾಮಿ ಅಪ್ಪ ನಿನ್ನ ಸೇವಕನನ್ನು ಮರೆ ಮಾಡಿಕೊಂಡು ಅಪ್ಪ ನೀನು ಒಳ್ಳೆ ಮಾತುಗಳನ್ನು ಮಾತನಾಡಿ ಅಪ್ಪ ನಮಗೆ ಬೇಕಾಗಿರುವಂತೆಲ್ಲ ಗೂಢಾರ್ಥಗಳನ್ನು ತಿಳಿಯಪಡಿಸಲಿಕ್ಕೆ ನೀನು ಸಹಾಯ ಮಾಡು. ಮಾತನಾಡುವ ಮಗನು ಆತನಲ್ಲ ಸ್ವಾಮಿ, ನೀನಾಗಿ ಮಾತನಾಡಬೇಕಂತ ಪ್ರಾರ್ಥಿಸ್ತಾರೆ ಕರ್ತನೆ. ಪ್ರತಿಯೊಂದು ಬರುವಂಥ ಮಾತುಗಳು ಅಪ್ಪ ಅದನ್ನು ಕೇಳಿ, ಅದು ಶ್ರದ್ಧೆಯಿಂದ ಕೇಳಿ ಅದನ್ನು ನಡೆದುಕೊಳ್ಳುವ ಕೃಪೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಕೃಪೆ ತೋರಬೇಕಂತೇಳಿ ಎಲ್ಲ ಸ್ತುತಿ ಮಹಿಮೆ ಘನತ ಪ್ರಭಾವಗಳು ನಮ್ಮಂಗೆ ಸಲ್ಲಿಸ್ಕೊಳ್ತಾ ರಾಜ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. 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 ಅಯ್ಯನವ್ರಿಗೆ ಒಪ್ಪಿಸಿಕೊಡುವಾಗ ನಾವೆಲ್ಲ ಚಪ್ಪಾಳೆ ಹೊಡಿತಾ ಅವ್ರನ್ನ ಆಹ್ವಾನ ಮಾಡೋಣ. आप समय ले लीजिए. Praise the Lord. Praise Lord. Glory to God for this time that He gave me by His grace. ಪ್ರೈಸ್. ಎಲ್ಲರಿಗೆ ವಂದನೆಗಳು. ದೇವರ ಮಹಿಮೆಯಲ್ಲಿ ನಾವು ಇಲ್ಲಿ ಬಂದು ಸೇರಿದ್ದೇವೆ. ದೇವರಿಗೆ ಸ್ತೋತ್ರ. First of all, we all are children of God. ನಾವೆಲ್ಲರೂ ದೇವರ ಮಕ್ಕಳು. So we worship Him together as a family. ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದು ಕುಟುಂಬವಾಗಿ ದೇವರನ್ನ ಆರಾಧಿಸುವವರಾಗಿದ್ದೇವೆ. As a flesh, the body need a food, inner man need a food, that is word of God. ದೇಹ ನಮ್ಮದು, ದೇವರು ಕೊಟ್ಟದ್ದು. ನಮ್ಮ ಒಳಗಿರುವ ಆತ್ಮ ದೇವರ ಆತ್ಮನಿಂದ, ದೇವರ ವಾಕ್ಯದಿಂದ ತುಂಬಿಸಲ್ಪಡುವುದು. Man shall not live by bread alone, but by every word comes from His mouth. ಮನುಷ್ಯನಾದವನು ರೊಟ್ಟಿ ಮಾತ್ರದಿಂದ ಜೀವಿಸುವುದಿಲ್ಲ, ದೇವರ ವಾಕ್ಯವಾದ ಜೀವದ ರೊಟ್ಟಿಯಿಂದನೇ ಜೀವಿಸುವವನಾಗಿದ್ದಾನೆ. So let us all listen, including me. I listen to His word. And even though I speak, I declare His word, then I listen for myself as well. ನಾನು ಹೇಳುವಂಥ ವಾಕ್ಯ ನಾನು ಮೊದಲು ತಿಳಿದುಕೊಂಡು ವಾಕ್ಯದ ಪ್ರಕಾರ ಇದ್ದು ನಾನು ನಿಮಗೆ ದೇವರ ವಾಕ್ಯವನ್ನು ಹೇಳುವವನಾಗಿದ್ದೇನೆ. Together we listen. ದೇವರ ವಾಕ್ಯವು ನಮ್ಮೊಳಗಿದೆ, ನಮ್ಮೊಂದಿಗಿದೆ. Can we turn to 2 Peter 1 verse 3? 2 ಪೇತ್ರ 1ನೇ ಅಧ್ಯಾಯ 3ನೇ ವಚನ. God's divine power has given us everything we need. ದೇವರ ಒಂದು
ಬಲವು ಒಂದು ದೈವಿಕ ಬಲ, ದೈವಿಕ ಶಕ್ತಿ ಎಲ್ಲರ ಮೇಲೆ, ಎಲ್ಲ ವಸ್ತುಗಳ ಮೇಲೆ ಇದೆ. He gave us for godly life. ಆತನು ನಮಗೆ ದೈವಿಕವಾದ ಜೀವನ ನಡೆಸುವುದಕ್ಕಾಗಿ ಕೊಟ್ಟಿದ್ದಾನೆ. 2 ಪೇತ್ರ 1ನೇ ಅಧ್ಯಾಯ 3ನೇ ವಚನ. Through the knowledge of who called us by his own glory and goodness. ಆತನು ನಮ್ಮನ್ನ ಹೆಸರಿಡಿದು ಕರೆದಿದ್ದಾನೆ. ತನಗಾಗಿ, ನನಗಾಗಿ, ನಿನಗಾಗಿ ಅಲ್ಲ, ದೇವರಿಗಾಗಿ ನಮ್ಮನ್ನು ದೇವರು ಕರೆದಿದ್ದಾನೆ. Can somebody read 2 Peter verse 1, chapter 1 verse 3? 2ನೇ ಪೇತ್ರ 1:3 ವಾಕ್ಯ ಓದ್ರಿ. 1ನೇ ಅಧ್ಯಾಯ 3ನೇ ವಚನ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಿರಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದಲೂ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. Amen. In this I just want to make a point about he gave everything for our the life to worship him, that is godly life. ದೇವರು ನಮಗೆ ಕೊಟ್ಟಿದ್ದು ಎಲ್ಲವೂ ಕೂಡ ದೇವರನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ, to live a life of worshiping him. ನಮ್ಮ ಜೀವನ ದೇವರನ್ನು ಆರಾಧಿಸುತ್ತಾ ಕಳೆಯಬೇಕು. So what we need for this, he gave everything for us. ಇದಕ್ಕಾಗಿ ನಮಗೇನು ಬೇಕು? ದೇವರನ್ನು ಆರಾಧಿಸ್ತಾ ಸ್ತುತಿಸ್ತಾ ನಮ್ಮ ಜೀವನ ಕಳಿಬೇಕಂದ್ರೆ ಅದಕ್ಕೇನಿರಬೇಕು? So God the Father gave his only son for us. ಆತನ ಒಬ್ಬನೇ ಮಗನನ್ನ ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾನೆ. So when he gave his one son for us, that means he gave everything else along with him. ಆತನು ನಮಗೆ, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಎಲ್ಲವನ್ನು, ನಮಗೆ ಬೇಕಾದದ್ದೆಲ್ಲವನ್ನು ಯೇಸುವಿನ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. Can somebody read Romans chapter 8 verse 32? That is second part of verse 32. ರೋಮನ್ನರು 8:32. ರೋಮನ್ನರು 8:32ನೇ ವಾಕ್ಯ. Yes. 8ನೇ ಅಧ್ಯಾಯ 32. Quickly read that. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವೆನೆ. Amen. So when he gave his only begotten son for us, that means will he not give for us everything that we need? ನೋಡಿ, ಯೇಸು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟ ಮೇಲೆ ನಮಗೆ ಯಾವ ಕೊರತೆ ಇಲ್ಲ, ನಮಗೆ ಬೇಕಾದದ್ದೆಲ್ಲವನ್ನು ಯೇಸುವಿನ ಮುಖಾಂತರ ಕೊಟ್ಟಿದ್ದಾನೆ. There is difference between what we want and what we need. ನೋಡಿ, ಒಂದು ಮುಖ್ಯವಾದ ಒಂದು ವಿಷಯ, ವ್ಯತ್ಯಾಸ ಏನಂದರೆ, ನಮಗೇನು ಬೇಕಾಗಿದೆ ಅಷ್ಟೇ ಅಲ್ಲ, ನಮಗೇನು ಅವಶ್ಯಕವಾಗಿದೆ. So he gives ಬೇಕಾದದ್ದು ಬೇರೆ, ಅವಶ್ಯಕವಾದದ್ದು ಬೇರೆ. So he gives us what we need. ಆದರೆ ದೇವರು ನಮಗೆ ಬೇಕಾದದ್ದೆಲ್ಲ ಕೊಡಲ್ಲ, ನಮಗೇನು ಅವಶ್ಯಕವೋ ಅದನ್ನೇ ಕೊಡುವವನಾಗಿದ್ದಾನೆ. So God created to worship him what we need, that he gave for us. ಹಲ್ಲೆಲೂಯಾ. ದೇವರು ನಮಗೆ ಏನು ಕೊಡ್ತಾನೆ ಅಂದರೆ, ಆತನನ್ನು ಸ್ತುತಿಸಿ ಕೊಂಡಾಡುವುದಕ್ಕೆ ಏನು ಬೇಕೋ ಅದನ್ನೇ ಕೊಡುವವನಾಗಿದ್ದಾನೆ. Hallelujah. Hallelujah. Can somebody read John chapter 3 verse 34, the second part, that he is giving Holy Spirit ಯೋಹಾನ unlimitedly. 3:34. John ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 34ನೇ ವಚನ. 34. ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ಆಮೆನ್. Hallelujah. ಆತ್ಮನ ವರಗಳಿಂದ ತುಂಬಿಸಿದ್ದಾನಂತೆ ನಮ್ಮನ್ನು. So he gives us Holy Spirit unlimited. That is like more than a river. More than limits. ನಮಗೆ ಬೇಕಾದದ್ದಕ್ಕಿಂತ, ನಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಆತ್ಮನ ವರಗಳನ್ನು ದೇವರು ಕೊಟ್ಟಿದ್ದಾರೆ. Hallelujah. That is the reason 2 Peter 1:3 is saying God gave us for living a godly life to please him in our day-to-day life. ಇದರಿಂದಾಗಿ ಹೇಳೋದು 2ನೇ ಪೇತ್ರ 1ನೇ ಅಧ್ಯಾಯ 3ನೇ ವಚನ ಹೇಳೋದೇನೆಂದರೆ,
ದೇವರು ತನ್ನ ಶಕ್ತಿಗೆ, ದೈವಿಕ ಶಕ್ತಿಗೆ ಅನುಗುಣವಾಗಿ ನಮಗೆ ಬೇಕಾದದನ್ನು ಆತನು ಕೊಟ್ಟಿದ್ದಾನೆ. As Pastor brother was leading a worship, he was mentioning, from deep down of my inner man I worship. That's Yes. the word that he used. ಹೃದಯಪೂರ್ವಕವಾಗಿ ನಮ್ಮ ಅಂತರಾಳದಿಂದ ನಾವು ದೇವರನ್ನು ಆರಾಧಿಸಬೇಕು. ಏನು ಅದ ಲೈನ್ ಏನಿತ್ತು ಹೇಳಿ ಅದು ಹಾಡಿದೆ ಫಸ್ಟ್ ಹಾಡಿದ್ದು ಆಧಾರವೇ ಆಶ್ರಯವೇ ನನ್ನ ಫಸ್ಟ್ ಹಾಡಾಡ್ದಲ್ಲಪ್ಪ, ಮನ ತುಂಬಿ ಮನ ತುಂಬಿ ಹಾಡುವೆ ಏಸಯ್ಯ. ಮನ ತುಂಬಿ ನಾವು ದೇವರನ್ನು ಆರಾಧಿಸಬೇಕು ಅಂತ, ಹೃದಯದಿಂದ, ಮನಸ್ಸಿನಿಂದ. Amen. Can somebody read John chapter 4:24? The worshipper. ಯೋಹಾನ 4:24 ನಮ್ಮ ಬಲಿಪೀಠದ ವಾಕ್ಯ ಎಲ್ಲರಿಗೂ ಗೊತ್ತಿರಬೇಕು. God is spirit and his worshipper must Amen. worship him in the spirit and in truth. Hallelujah. Hallelujah. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಹೃದಯ ಸತ್ಯದಿಂದಲೂ ಹೃದಯದಿಂದಲೂ ಪೂರ್ಣ ಹೃದಯದಿಂದಲೂ ಆರಾಧಿಸಬೇಕು. Hallelujah. Hallelujah. This is the reason God gave us Holy Spirit. That is the reason God gave his only begotten Son. Along with him he gave everything for us. ನೋಡಿ, ಪವಿತ್ರ ಆತ್ಮನ ಮುಖಾಂತರ ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾನೆ. ಅದರಿಂದ ನಮಗೆಲ್ಲವೂ ಕೂಡ ಅನುಗ್ರಹಿಸಿದ್ದಾನೆ ದೇವರು. If we don't have what we need, ನಮಗೇನು ಬೇಕೋ ಅವಶ್ಯಕತೆ ಇದ್ದುದಿಲ್ಲ ಅಂದರೆ, so we need to wait for his time that he promised he is giving. ನಮಗೆ ಅವಶ್ಯಕವಾದದ್ದು ನಮಗಿಲ್ಲ ಅಂದರೆ ಅದನ್ನು ದೇವರು ಕೊಡ್ತಾನೆ. ಆ ಸಮಯ ಬರೋವರೆಗೆ ನಾವು ಕಾದುಕೊಂಡಿರಬೇಕು. So his promise is there, he gives. He already ವಾಗ್ದಾನ gave. ಮಾಡಿದಾತನು ಮರೆಯುವುದಿಲ್ಲ, ನೆರವೇರಿಸ್ತಾನೆ ನಮ್ಮ He will ದೇವರು. say he is going to give. He already gave. Okay? That's the Peter, 2 Peter 1:3 says he already given for us. Hallelujah. 2 ಪೇತ್ರ 1:3 ವಾಕ್ಯ ಹೇಳುವಂತೆ ಆಗಲೇ ದೇವರು ನಮಗೆ ಬೇಕಾದದ್ದೆಲ್ಲ ಕೊಟ್ಟಿದ್ದಾನೆ. So if we have not received, that means we need to receive by faith. ನಮಗೆ ಬೇಕಾದದ್ದು ನೀನು ಇನ್ನೂ ಅವಶ್ಯಕತೆ ಇದ್ದಿದ್ದಿಲ್ಲ ಅಂದರೆ ನೀನು ಕಾದುಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಂಬಿಕೆಯಿಂದ ಇರಬೇಕು. ದೇವರ ಸಮಯ ಬಂದಾಗ ನಿನಗೆ ಅವಶ್ಯಕವಿದ್ದದ್ದು ಕೊಟ್ಟೇ ಕೊಡ್ತಾನೆ. He gave for us because we know that he called us. ದೇವರು ನಮಗೆ ಬೇಕಾದ ಕೊಡ್ತಾನೆ. ಯಾವಾಗಂದ್ರೆ ಅವಶ್ಯಕವಿದ್ದದ್ದು ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ ತನ್ನ ಮಕ್ಕಳಾಗಿ, ಆತ ಕೊಟ್ಟೆ ಕೊಡ್ತಾನೆ ಅಂತ. We know him because he called us. We know him one who called us. ಆತನು ನಮ್ಮನ್ನು ಕರೆದದ್ದು, ಹೆಸರಿಡಿದು ಆತನನ್ನು ನಾವು ತಿಳ್ಕೊಂಡು ಆತನನ್ನು ಆರಾಧಿಸಬೇಕಂತ. As we know he called us, that is eternal life. ಆತನು ನಮ್ಗೆ ಯಾಕೆ ಕರೆದಾನೆ ಅಂದರೆ ನಿತ್ಯ ಜೀವ ಕೊಡೋದಕ್ಕೆ. ಎಟರ್ನಲ್ ಲೈಫ್ ಅಂದರೆ ನಿತ್ಯ ಜೀವ. Hallelujah. ನಿತ್ಯ ಜೀವ ಕೊಡುವುದಕ್ಕಾಗಿ ಆತ ಕರೆದಾನೆ. John chapter 17 verse 3 says to know Christ and to Father. ಯೋಹಾನ 17:3 Now this is eternal life, that they know you, the only true God, and Jesus Christ whom you have sent. ಓದ್ತೀರಾ? ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. Hallelujah. Amen. Hallelujah. Here he promises he already gave because we know one who called us. ದೇವರು ಈಗಾಗಲೇ ನಮಗೆ ಕೊಟ್ಟಿದ್ದಾನೆ ಅನ್ನೋದನ್ನು ಈ ವಾಕ್ಯ ತಿಳಿಸ್ತಾ ಇದೆ. ನಿತ್ಯ ಜೀವ ಕೊಟ್ಟಿದ್ದಾನೆ. ಎಲ್ಲಿ, ಹೇಗೆ ಅಂದರೆ ಯೇಸು ಸ್ವಾಮಿ ಮುಖಾಂತರ, ತನ್ನ ಒಬ್ಬನೇ ಮಗನ ಮುಖಾಂತರ ಆತ ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ. ದೇವರು ಕರೆದಿದ್ದಾರೆ ಅಂತ ನಮ್ಗೆ ಗೊತ್ತಾದಕ್ಕೆ ಅವರು ನಮ್ಗೆ ಕೊಟ್ಟಿದ್ದಾರೆ ಅಂತ. ಆಮೆನ್. ಅವರು ನಮ್ಗೆ ಕರೆದಿರೋದು ಗೊತ್ತಿರೋದ್ರಿಂದ ನಮ್ಗೆ ಬೇಕಾರೆಲ್ಲ ಗೊತ್ತಿದ್ದಾರೆ. ಆ ವಿಷಯದಲ್ಲಿ ಏನಂದ್ರೆ God, we know there is only one true God and Jesus Christ. This is eternal life. Amen. To know him is eternal life. ಯೇಸು ಸ್ವಾಮಿಯನ್ನು ನಾವು ತಿಳಿದುಕೊಳ್ಳುವುದೇ ನಿತ್ಯ ಜೀವ. ತಮಿಳಲ್ಲಿ ಇದೆ called means ತಿಳಿದುಕೊಳ್ಳುವುದಲ್ಲ. That means to know him. That is, calling means also knowing him. ದೇವರು ನಮ್ಮನ್ನು ಕರೆದಿದ್ದೇ ಆತನ ತಿಳಿದುಕೊಳ್ಳುವುದಕ್ಕಾಗಿ. ನಾವು ತಿಳಿದುಕೊಳ್ಳೋದೇ ನಿತ್ಯ ಜೀವ. Hallelujah. 1 Corinthians 1:28-31. Can somebody read? He ಮೊದಲನೇ is ಕೊರಿಂಥಿ calling the lowly things of this world. 1 ಕೊರಿಂಥಿ ಚಾಪ್ಟರ್ 1. ಮೊದಲನೇ ಅಧ್ಯಾಯ
28ರಿಂದ 31ವರೆಗೆ. 28ರಿಂದ 31. ದೇವರು ಈ ಲೋಕದ ಕುಲಹೀನರನ್ನು ಅಸಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಎಚ್ಚಳ ಪಡುವವನು ಕರ್ತನಲ್ಲಿಯೇ ಎಚ್ಚಳ ಪಡಲಿ ಎಂಬ ವೈದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. Hallelujah. Hallelujah. We all are created by God, created by mud. This body is created with the mud, earthly mud. ಮಣ್ಣು. ಈ ನಮ್ಮ ದೇಹವು ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟಿದೆ. So we should not be proud of any other things other than knowing God. ನಾವು ದೇವರನ್ನು ತಿಳಿಯುವುದನ್ನು ಬಿಟ್ಟು ಇದು ಯಾವುದರ ಬಗ್ಗೆಯೂ ನಮಗೆ ಅಹಂಕಾರ, ಗರ್ವ, ಸೊಕ್ಕು, ಅತಿಶಯ ಇರಬಾರದು. What he was talking other, in the beginning, God is calling lowly things like a fisherman. ಕೆಳಮಟ್ಟದವರನ್ನ, ಕೀಳು ಮಟ್ಟದವರನ್ನೇ ದೇವರು ಕುಲಹೀನರನ್ನ ವಾಕ್ಯ ಓದಿದಾಗೆ ಅವರನ್ನೇ ಆರಿಸಿಕೊಳ್ತಾನಂತೆ ತನಗಾಗಿ. ದೊಡ್ಡ ದೊಡ್ಡ ಶ್ರೀಮಂತರು ಅಲ್ಲ. Who are very strong or strengthened one, he is calling the lowly one. ಬಲವಂತರಲ್ಲ, ಬಲಹೀನರನ್ನೇ ಆತ ಆರಿಸಿಕೊಳ್ತಾನೆ. ಬಲಹೀನರನ್ನ ಆರಿಸಿಕೊಂಡು ಅವರನ್ನೇ ಬಲವಂತರನ್ನಾಗಿ ಮಾಡ್ತಾನೆ ದೇವರು. ಈಗ ಯಾರಾದ್ರೂ ಮಿಲಿಟ್ರಿಗೆ ಸೇರ್ಬೇಕಂದ್ರೆ ಅವ್ರು ಸೇರಿದಾಗ ಅಷ್ಟು ಬಲವಂತರಾಗಿರಲ್ಲ. ಅಲ್ಲಿ ಟ್ರೈನಿಂಗ್ ಕೊಟ್ಟ ಮೇಲೆ ಫುಲ್ ಪಕ್ಕ ಬಲವಂತರಾಗ್ತಾರೆ ಅವರು. ನಾವು ದೇವರ ಹತ್ತಿರ ಹೋದಾಗ, ದೇವರನ್ನು ನಂಬಿದಾಗ, ವಾಕ್ಯ ಓದಿದಾಗ, ಪ್ರಾರ್ಥನೆ ಮಾಡಿಕೊಂಡಾಗ, ನಂಬಿಕೆಯಿಂದ ಇದ್ದಾಗ ಆತ ನಮ್ಮನ್ನು ಬಲಗೊಳಿಸ್ತಾನೆ. ನಾವೇನಾದ್ರು ನಮಗೆಲ್ಲ ಗೊತ್ತು ಅಂದ್ಕೊಂಡ್ರೆ ನಿನಗೇನು ಗೊತ್ತಿಲ್ಲ ಅಂತ ಅರ್ಥ. ನಾವು ದೇವರಲ್ಲಿ, ದೇವರ ಮುಖಾಂತರ, ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳುವುದಾದರೆ ಆಗ ದೇವರು ನಮಗೆಲ್ಲವನ್ನು ತಿಳಿಯಪಡಿಸ್ತಾನೆ, ತಿಳಿಯಲಾರದನ್ನು ತಿಳಿಯಪಡಿಸ್ತಾನೆ. ಬಳ್ಳಾರಿಯಿಂದ ರಾಯದುರ್ಗ ಬರ್ಬೇಕಂದ್ರೆ ಒಮ್ಮೆಲೆ ಬರೋಕ್ಕಾಗಲ್ಲ. ಒಂದೊಂದೇ ಊರು, ಒಂದೊಂದೇ ಹಂತ ದಾಟಿ ನಾವು ಬಂದು ಸೇರ್ಬೇಕಿಲ್ಲ. ಹಾಗೆ ದೇವರ ವಾಕ್ಯ, ಪರಲೋಕ ರಾಜ್ಯ, ನಿತ್ಯ ಜೀವವನ್ನು ಕೂಡ ನಾವು ತಿಳಿಯೋದು ನಿಧಾನವಾಗಿ, ಹಂತ ಹಂತವಾಗಿ ತಿಳಿದುಕೊಳ್ತೇವೆ. ಯೇಸು ಸ್ವಾಮಿಯೇ ನಮ್ಮ ಜೀವನದ ಒಂದು ಏನು ಹೇಳ್ತೇವೆ ಅಂದರೆ ಸೋರ್ಸ್. ಏಮಂಡೆ ಅವರಿಂದನೇ, ಅವರ ಮುಖಾಂತರವೇ, ಯೇಸುವಿನ ಮುಖಾಂತರವೇ ನಾವು ಜೀವನ, ನಿತ್ಯ ಜೀವ ಆಧಾರ. ದೇವರು ಯೇಸಪ್ಪ ನೀತಿವಂತನಾಗಿರೋದ್ರಿಂದ ಆ ನೀತಿಯಿಂದಲೇ ನಾವು ಕೂಡ ನೀತಿವಂತರಾಗ್ತೇವೆ. ನಮಗೆ ಜ್ಞಾನವನ್ನು ಕೊಡ್ತಾನೆ, ನಮಗೆ ಬಲವನ್ನು ಕೊಡ್ತಾನೆ. ಆತನೊಬ್ಬನೇ ನಮಗೆ ಎಲ್ಲ ಪವಿತ್ರತೆಯನ್ನು ಕೊಡುವಂತ ಪವಿತ್ರನಾದ ದೇವರು. ಆತನೇ ನಮ್ಮ ರಕ್ಷಕನಾಗಿದ್ದಾನೆ, ರಕ್ಷಣೆ ನೀಡುವವನಾಗಿದ್ದಾನೆ. ಇವೆಲ್ಲ ನಾವು ತಿಳ್ಕೊಂಡಿದ್ರೆ ಅವಾಗ ನಮ್ಗೆ ಯಾವ ಸೊಕ್ಕು, ಅಹಂಕಾರ, ಅತಿಶಯ ಬರಲ್ಲ, ಬರಬಾರದು. ಯಾವಾಗ ನಾವು ಏಸಪ್ಪ ನಮ್ಮನ್ನು ಕರೆದಾನೆ, ದೇವರು ತನಗಾಗಿ ನಮ್ಮನ್ನು ಕರೆದಾನೆ ಅಂತ ತಿಳ್ಕೊಂಡಾಗ ನಮಗೆ ಯಾವ ಅತಿಶಯವೂ ಇರುವುದಿಲ್ಲ, ಇರಬಾರದು. ಆತನನ್ನು ನಾವು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವವರಾಗಿರಬೇಕು. ಮೊದಲನೇ ತಿಮೋತಿ 1:6. ಫಸ್ಟ್ ತಿಮೋತಿ 6ನೇ ಅಧ್ಯಾಯ 6ನೇ ವಚನ. ಫಸ್ಟ್ ತಿಮೋತಿ 6ನೇ ಅಧ್ಯಾಯ 6ನೇ ವಚನ. సహితమైన దైవభక్తి గొప్ప లాభ సాధనమై ఉన్నది. Hallelujah. For this deva bhakti, what we need, that he gave us. ಆತನು ನಮಗೇನು ಬೇಕೋ ಅದನ್ನು ಆತನು ಕೊಟ್ಟಿದ್ದಾನೆ, ಆತನ ಕೃಪೆಯಿಂದ. ದೇವರ ದೈವಿಕವಾದ ಒಂದು ಗುಣವನ್ನು. And contentment, that means, Lord, I thank you for every little thing.
ಆಗ ನಾವೇನು ಮಾಡಬೇಕು, ನಮ್ಮನ್ನು ನಾವು ಅರಿಕೆ ಮಾಡಿಕೊಳ್ಬೇಕಪ್ಪ ತಂದೆ, ನಿನಗೆ ಥ್ಯಾಂಕ್ಸ್ ಅಪ್ಪ, ಧನ್ಯವಾದಗಳು, ನನಗೆ ಬೇಕಾದದ್ದೆಲ್ಲ, ನನಗೆ ಅವಶ್ಯಕವಾದದ್ದು ನೀನು ನನಗೆ ಕೊಟ್ಟಿದ್ದಿ ಅಂತ ನಾವು ಹೇಳಬೇಕು, So when you are ಅರಿಕೆ ಮಾಡಬೇಕು ನಾವು. when we are thankful, that will be giving glory to God. ನಾವು ಯಾವಾಗ ದೇವರಿಗೆ ಧನ್ಯವಾದ ಹೇಳ್ತೇವೋ, ಥ್ಯಾಂಕ್ಸ್ ಅಪ್ಪ ನನಗೆಲ್ಲ ಕೊಟ್ಟಿದ್ದಿ ಅಂದಾಗ, ಆಗ ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿದ್ದೇವೆ, ಆಗ ದೇವರಿಗೆ ಮಹಿಮೆ If ಉಂಟಾಗ್ತದೆ. we keep on murmuring, that will not be glory to God. ನಾವು ಬರೀ ಗುಣಗುಟ್ಟುಕಂತ ಇದ್ದರೆ ದೇವರಿಗೆ ಮಹಿಮೆ ಆಗುವುದಿಲ್ಲ. Hallelujah. Hallelujah. ಕೆಲವರು ಎಲ್ಲ ಇದ್ದರೂ ಏನಿಲ್ದಿದ್ರು ಯಾವಾಗಲೂ ಗುಣಗುಡ್ತಿರ್ತಾರೆ, ಅಂಥವರಿಂದ ದೇವರಿಗೆ ಮಹಿಮೆ ಆಗಲ್ಲ. Sometimes even dosa, idli not looks good, still need to eat. ಕೆಲವೊಮ್ಮೆ ನಾವು ತಿನ್ನುವ ತಿಂಡಿ ಇಡ್ಲಿ ದೋಸೆ ಏನಾದರೂ ಚೆನ್ನಾಗಿಲ್ಲ ಅಂದರೂ ಕೂಡ ನಾವು ಅದನ್ನು ತಿಂತೀವಲ್ವಾ, ಹಾಗೆ. So we give thanks to the Lord. ಹಲ್ಲೆಲೂಯಾ. Sometimes we don't get sick in the train. Also we need to thank God. ನಮಗೇನು ಸಿಕ್ಕುತ್ತೋ ಏನಿದೆಯೋ ಅದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಿ ತಿಂದುಕೊಂಡು ಆರಾಮಾಗಿರಬೇಕು. Hallelujah. ಹಲ್ಲೆಲೂಯಾ. If we complain, it's not pleasing God. ನಮಗೆ ಇದ್ದದ್ರಲ್ಲೇ ನಾವು ತೃಪ್ತರಾಗಿರಬೇಕು. ನಮಗೆ ಅದಿಲ್ಲ ಇದಿಲ್ಲ ಅಂತ ದೇವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದರೆ, ಏನಪ್ಪ ನನಗೇನು ಕೊಟ್ಟಿಲ್ಲ ನೀನು ಅಂತ ಅಂದರೆ ಅದು ದೇವರಿಗೆ ಇಷ್ಟ ಆಗಲ್ಲ. We need to pray to God for relation, not for things to ask. ದೇವರಿಗೆ ನಾವು ಪ್ರಾರ್ಥಿಸುವುದು ಏನಂದರೆ, ನಮಗೆ ಅದು ಬೇಕು ಇದು ಬೇಕು ಅಂತ ಬರೀ ಹೇಳೋದು ಕೇಳೋದಲ್ಲ, ದೇವರಿಗೆ ಸಮಾಧಾನಕರವಾಗುವಂತೆ, ದೇವರಿಗೆ ಇಷ್ಟ ಆಗುವಂತೆ ಇರಬೇಕು. ನಾವು ಪ್ರಾರ್ಥನೆ ಮಾಡ್ಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಂಡು ಇರಬೇಕು. ಅದು ದೇವರ ಜೊತೆಗೆ ಸಂಬಂಧ. ತಂದೆಯಾದ ದೇವರು, ದೇವಕುಮಾರ ಯೇಸಪ್ಪ, ಪರಿಶುದ್ಧಾತ್ಮ ದೇವರು, ತ್ರಯೇಕ ದೇವರ ಜೊತೆ ನಮ್ಮ ಸಂಬಂಧ ಇರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಂಬಿಕೆಯಿಂದ ಇರಬೇಕು. Even for the children, the mother and father, they provide everything for the children, even they don't ask. ರಿಪೀಟ್. Children in the family, like a small child, father and mother give everything before they ask them. ತಂದೆ, ಈ ನಮ್ಮ ಲೋಕದ ರೀತಿಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ನೋಡಿದರೆ, ಮಕ್ಕಳಿಗೆ ಬೇಕಾದದ್ದನ್ನು ಕೇಳೋಕೆ ಮುಂಚೆನೇ ಅಪ್ಪ ಅಮ್ಮ ಕೊಟ್ಟು ಬಿಡ್ತಾರೆ ಅಲ್ವಾ. ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಏನು ಬೇಕೋ ನಮಗೆ ಗೊತ್ತು. When there is good relation, they give more than what they ask. ಚೆನ್ನಾಗಿದ್ದರೆ, ಪ್ರೀತಿಯಿಂದ ತಂದೆ ತಾಯಿ ಹೇಳಿದ ಮಾತು ಕೇಳ್ಕೊಂಡಿದ್ದರೆ ಮಕ್ಕಳು, ಆಗ ಮಕ್ಕಳಿಗೆ ತಂದೆ ತಾಯಿ ಬೇಕಾದದ್ದನ್ನು ಅವರು ಕೇಳೋಕ್ಕಿಂತ ಮುಂಚೆನೇ ಕೊಡ್ತಾರೆ. ಈ ಲೋಕದ ರೀತಿಯಲ್ಲಿ ನೋಡಿದರು ಅಂದಮೇಲೆ ಪರಲೋಕದ ತಂದೆಯಾದ ದೇವರು ಮತ್ತೆ ತನ್ನ ಸೃಷ್ಟಿಯಾದ ನಮಗೆ ಎಷ್ಟು ಮಟ್ಟಿಗೆ ಆತ ಕೊಡ್ತಾನೆ, ಕೊಡದೇ ಇರ್ತಾನ, ಕೊಟ್ಟೆ ಕೊಡ್ತಾನೆ ಬೇಕಾದದ್ದು. Hallelujah. Can somebody read Philippians chapter 2 verse 4 and 5? ಫಿಲಿಪಿಯರು 2ನೇ ಅಧ್ಯಾಯ 4-5ನೇ ವಚನ. ಫಿಲಿಪಿಯನ್ಸ್ 2 ಚಾಪ್ಟರ್ 2 verse 4 and 5. 2ನೇ ಅಧ್ಯಾಯ 4-5 ವಚನ. ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಮೆನ್. So this is the mind of Christ. Mind of Christ is like this. ಕ್ರಿಸ್ತನ ಒಂದು ಮನಸ್ಸು ಇದು ಏನಿದೆ, ನಾವು ಕ್ರಿಸ್ತನ ಮನಸ್ಸನ್ನೇ ನಾವು ಹೊಂದಿಕೊಂಡಿರಬೇಕು ಅಂತ ಹೇಳೋದು. Not only my interest, but I also have to look at others' interest as well. ನನಗಿಷ್ಟ ಆದದ್ದಷ್ಟೇ ಅಲ್ಲ, ಬೇರೆಯವರ ಹಿತವನ್ನು ಕೂಡ ನಾವು ಬಯಸುವವರಾಗಿರಬೇಕು. So if we think only need to do what only I say, that will not be working in our life. ಸಾಕಪ್ಪ, ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಚರ್ಚು ಅಂತ ಅಂದ್ಕೊಂಡಿರೋದಲ್ಲ, ಎಲ್ಲರ ಹಿತವನ್ನು ನಾವು ಬಯಸುವವರಾಗಿರಬೇಕು. So because all are created in His image and God loves everyone, so He wants us to put interest on others as well. ಯಾಕೆಂದರೆ ತಂದೆಯಾದ ದೇವರು ತನ್ನ ಸಾರೂಪ್ಯದಲ್ಲಿ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ. Imagine how will be the mind of Christ. ಅದಕ್ಕೆ ಕ್ರಿಸ್ತನ ಮನಸ್ಸುಳ್ಳವರಾಗಿ ನಾವಿರಬೇಕು. ಅಂದರೆ ಕ್ರಿಸ್ತನ ಮನಸ್ಸೇನು? Look, ask the question for yourself. ನಿಮ್ಮನ್ನು ನೀವೇ ಕೇಳ್ಕೊಳ್ರಿ. How will be Jesus' mind? How will he think? ಯೇಸುವಿನ ಮನಸ್ಸು ಏನಾಗಿತ್ತು, ಯೇಸು ಏನು ಯೋಚನೆ ಮಾಡ್ತಿದ್ದ, ನಿಮಗೆ ನೀವೇ ತಿಳ್ಕೊಂಡು ನೀವು ಹಾಗೆ ಇರಬೇಕು. Isaiah 55 verse 6 or 7 it says, our thought is not his thought. ಐಸಾಯ 55ನೇ ಅಧ್ಯಾಯ 6-8 ವಚನ ನೋಡುವಾಗ, ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಲ್ಲ. Our ways are not his ways. ನಮ್ಮ ದಾರಿ ಅವರ ದಾರಿ ಅಲ್ಲ. 7 and 8, that is 55, 7 and 8. ಐಸಾಯ 55ನೇ ಅಧ್ಯಾಯ 7-8ನೇ ವಚನ. So when we accept his will, that means we say no to our will. ನಾವು ದೇವರ
ಇಚ್ಛೆಯಂತೆ ನಾವು ಇರಬೇಕೇ ಹೊರತು ನಮ್ಮ ಇಚ್ಛೆಯಂತೆ ಅಲ್ಲ. Hallelujah. Hallelujah. So how we need to go to God for His will? We need to say no for our will. ನಮ್ಮ ಆಸೆಗಳಲ್ಲ ಆತನ ಆಸೆಗಳೇ, ನಮ್ಮ ಇಚ್ಛೆಯಲ್ಲ ದೇವರ ಇಚ್ಛೆಯೇ, ದೇವರ ಚಿತ್ತವೇ, ನಮ್ಮ ಚಿತ್ತ ಅಲ್ಲ ದೇವರ ಚಿತ್ತವೇ ಅಂದುಕೊಂಡು ನಾವಿರಬೇಕು. So difference between our thought and His thought is like from earth to sky. How high it is, that much high is different from our thought and His thought. ನಮ್ಮ ಆಲೋಚನೆಗಳಿಗೂ ದೇವರ ಆಲೋಚನೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಎಷ್ಟು ಅಂದರೆ ಆಕಾಶ ಭೂಮಿಯಷ್ಟು ನಡುವೆ ಇರುವ ಅಂತರದಷ್ಟು ವ್ಯತ್ಯಾಸ ಇದೆ. Hallelujah. Hallelujah. Sometimes we may have a difficult to love other people. ಕೆಲವೊಮ್ಮೆ ಬೇರೆಯವರನ್ನು ಇತರರನ್ನು ಪ್ರೀತಿಸುವುದು ನಮಗೆ ಕಷ್ಟ ಆಗ್ಬೋದು. That time I just want to give my principle. ಆಗ ನಾವು My principle of thinking. ನಮ್ಮ ಒಂದು ಆಲೋಚನೆ ಹೇಗೆ, ನನ್ನ ಆಲೋಚನೆ ಹೇಗೆ ಅಂದರೆ According to this scripture, ಈ ಒಂದು ದೇವರ ವಾಕ್ಯದ ಪ್ರಕಾರ even somebody hates me, ಯಾರಾದರೂ ನನ್ನನ್ನು ವಿರೋಧಿಸಿದರೂ so that hating person is also created by God. ನನ್ನನ್ನು ದ್ವೇಷಿಸುವವನು, ನನ್ನನ್ನು ಯಾರಾದರೂ ದ್ವೇಷ ಮಾಡ್ತಾ ಇದ್ದರೆ ನನ್ನನ್ನು ದ್ವೇಷಿಸುವವನನ್ನು ಕೂಡ ತಂದೆಯಾದ ದೇವರೇ ಸೃಷ್ಟಿ ಮಾಡಿದ್ದು. But only thing is he do not know God. ಆತನು ದೇವರನ್ನು ಅರಿತಿಲ್ಲ, So ಅದೊಂದು ವ್ಯತ್ಯಾಸ. I need to pray for him. Let God touch him. ಅದಕ್ಕೆ ನಾವೇನು ಮಾಡಬೇಕು, ನಮ್ಮನ್ನು ದ್ವೇಷಿಸುವವರನ್ನು, ನಮ್ಮನ್ನು ವಿರೋಧಿಸುವವರನ್ನು, ನಮಗೆ ಎದುರಾಗಿರುವವರನ್ನು, ಅವರನ್ನು ನಾವು ದ್ವೇಷಿಸಬಾರದು. ಅವರಿಗಾಗಿ ನಾವು ಆತನ ಮನಸ್ಸನ್ನು ಮನಸಾಂತರಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಬೇಕು. We must not ask God to punish him. That is not our job. ನಾವು ಅವರಿಗೆ ಏನು ಶಿಕ್ಷೆ ಕೊಡಬೇಕಾಗಿಲ್ಲ, ತೀರ್ಪು ಮಾಡಬೇಕಾಗಿಲ್ಲ. ಅದನ್ನು ಮಾಡುವವನು ದೇವರೇ. So he will take care. ಆತನೆಲ್ಲ ನೋಡಿಕೊಳ್ತಾನೆ. So even in the family, brothers and sisters, how will mother and father love all the children? ಕುಟುಂಬದಲ್ಲಿ ಹೇಗೆ ತಂದೆ ತಾಯಿಗಳು ತಮ್ಮ ಎಲ್ಲ ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು ಹೇಗೆ ಪ್ರೀತಿಸ್ತಾರೋ ಹಾಗೆ. So even in family, one son will do good work, the other son will not do good work. ಮಕ್ಕಳೆಲ್ಲರೂ ಒಳ್ಳೆಯವರಾಗಿರಲ್ಲ, ಒಬ್ರು ಕೆಟ್ಟವರಾಗಿರ್ತಾರೆ, ಒಬ್ರು ಒಳ್ಳೆಯವರಾಗಿರ್ತಾರೆ. But still father will love both of them. ಆದರೂ ತಂದೆ ತನ್ನ ಮಕ್ಕಳನ್ನು ಇಬ್ಬರನ್ನು ಪ್ರೀತಿಸ್ತಾನೆ, ಒಳ್ಳೆಯವನನ್ನು ಪ್ರೀತಿಸ್ತಾನೆ, ಕೆಟ್ಟವನನ್ನು ಪ್ರೀತಿಸ್ತಾನೆ. Similarly, sky, there is sun in the sky that lights gives sunshine for all people, bad people. ಹಾಗೆ ಆಕಾಶದಲ್ಲಿರುವಂಥ ಸೂರ್ಯನು ತನ್ನ ಬೆಳಕನ್ನು ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಎಲ್ಲರ ಮೇಲೆ ತನ್ನ ಬೆಳಕಿನ ಪ್ರಭಾವ ಬೀರ್ತಾನೆ. If I point out to somebody, oh you are sinner, that means I also was sinner. That means I cannot point anybody sinner. ಈಗ ನಾವು ಯಾರನ್ನಾದರೂ ನೀನು ಪಾಪಿ, ನೀನು ಕೆಟ್ಟವನು ಅಂತ ಹೇಳಿದರೆ ಆಗ ನಾವು ಕೆಟ್ಟವರೇ, ನಾವು ಪಾಪಿಗಳೇ ಆಗ್ತೇವೆ. So when we tell them my sin is forgiven, that means he will think, oh I am also sinner. ನಾನು ಪಾಪಿಯಾಗಿದ್ದೆ, ನನ್ನ ಪಾಪಗಳನ್ನು ಏಸಪ್ಪ ಕ್ಷಮಿಸಿದ್ದಾನೆ ಅಂತ ನಾವು ಅವರಿಗೆ ತಿಳಿಯಪಡಿಸಬೇಕು. Then he will accept, oh I am also sinner. ಆಗ ಅವನು ಕೆಟ್ಟವನು ಪಾಪಿ ತಿಳ್ಕೊಳ್ಬಹುದು. ಅವನು ಓ ಹೌದಲ್ಲ, ನಾನು ಕೆಟ್ಟವನಾಗಿ ಪಾಪಿಯಾಗಿ ನನ್ನ ಕೂಡ ಸ್ವಾಮಿ ಕ್ಷಮಿಸ್ತಾನಲ್ಲ ಅಂತ ತಿಳ್ಕೊಂಡು ಏಸಪ್ಪನ ಹತ್ತಿರ ಬರುವುದಕ್ಕೆ ಅವಕಾಶ ಇದೆ, ಬರಬಹುದು. ಈಗ ಇಬ್ಬರು ಮಕ್ಕಳದ್ದು ನಮಗೆಲ್ಲ ಗೊತ್ತಿದೆ ಸತ್ಯವೇದದಲ್ಲಿ. ಇಬ್ಬರು ಮಕ್ಕಳಲ್ಲಿ ತಂದೆ ತಾಯಿಗೆ ಈ ಅಪ್ಪನಿಗಿರುವಂಥ ಇಬ್ಬರು ಮಕ್ಕಳಲ್ಲಿ ಒಬ್ಬನೇನು ಮಾಡ್ತಾನೆ, ತನ್ನ ಆಸ್ತಿ ಪಾಲು ತಗೊಂಡು ಊರು ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಎಲ್ಲರಿಗೂ ಗೊತ್ತಿರೋದೆ ನಮಗೆ ದೇವರ ವಾಕ್ಯ. ಹೋಗಿ ತಾನು ತಗೊಂಡೋದ ಆಸ್ತಿ ಎಲ್ಲ ತನ್ನ ಪಾಲೆಲ್ಲ ಮಾರ್ಕೊಂಡು ಮಜಾ ಮಾಡಿ ಎಲ್ಲ ಕಳ್ಕೊಂಡ ಮೇಲೆ ಕೊನೆಗೆ ಅವನು ಏನಾಗ್ತದೆ, ಎಲ್ಲಿ ಇರೋದಕ್ಕೆ ತಿನ್ನೋದಕ್ಕೆ ಏನು ಇಲ್ದಂಗೆ ಆಗ್ತದೆ ಪರಿಸ್ಥಿತಿ. ಅವಾಗ ಅವನು ಆಲೋಚನೆ ಮಾಡ್ತಾನೆ, ಅಯ್ಯೋ ನಮ್ಮ ಅಪ್ಪನ ಮನೆಗೆ ಮಾಮೂಲು ಕೆಲಸಗಾರರು ಕೂಡ ಎಷ್ಟು ಸಂತೋಷವಾಗಿದ್ದಾರಲ್ಲ, ಎಲ್ಲವನ್ನು ಹೊಂದಿಕೊಂಡು ತಿಂದ್ಕೊಂಡು, ನನಗೇನಪ್ಪ ತಿನ್ನೋ ಕೂಳು ಇಲ್ಲಲ್ಲ ಅಂತ ಅವನು ದುಃಖಪಟ್ಟು ಮತ್ತೆ ತಂದೆ ಮನೆಯನ್ನು ನೆನಪು ಮಾಡ್ಕೊಳ್ತಾನೆ. ಪಶ್ಚಾತ್ತಾಪ ಪಟ್ಟವನು ಮನೆಗೆ ಬಂದಾಗ ತಂದೆಯಾದವನು ತನ್ನ ಮಗನಿಗೆ ಏನು ಅನ್ನಲಿಲ್ಲ, ನೀನು ಪಾಪಿ, ನೀನು ಮೋಸ ಮಾಡಿದೆಲ್ಲ ತಗೊಂಡೋದೆ, ಹಾಳಾದೆ, ನೀನು ಕೆಟ್ಟವನು ಅಂತ ಬೈಲಿಲ್ಲ, ಹೊಡಿಲಿಲ್ಲ, ಏನು ಮಾಡಲಿಲ್ಲ ತಂದೆ. ಏನು ಮಾಡ್ದ ತಂದೆ? ಏನು ಮಾಡ್ದ ತಂದೆ? ಮಗ ಬಂದಾಗ ಅಪ್ಪಿಕೊಂಡು ಒಳ್ಳೆ ಔತಣ ಮಾಡ್ತಾನೆ. ಕೊಬ್ಬಿದ ಎತ್ತುಗಳನ್ನು ಕಡಿಸಿ ಆಹಾರ ಸಿದ್ಧ ಮಾಡಿ ಬಂಗಾರ ಉಂಗುರ ಮಗನಿಗೆ ಹಾಕಿ ಒಳ್ಳೆ ಬಟ್ಟೆ ತೊಡಿಸಿ ಸ್ನಾನ ಮಾಡಿಸಿ ಮಗನನ್ನು ಅಪ್ಪಿಕೊಂಡು ಪ್ರೀತಿ ಮಾಡ್ತಾನೆ. Then the bigger son had a jealous problem there at home. Bigger son, the first son. ದೊಡ್ಡವನು ಎಲ್ಲ ಇಟ್ಕೊಂಡಿರ್ತಾನೆ, ಅವನ ಪಾಡಿಗೆ ಅವನು ಇರ್ತಾನೆ. ಆದರೆ ಅವನಿಗೆ ಆಗಲೂ ಮತ್ತೆ ಒಂದು
ನಾನು ಇಷ್ಟೆಲ್ಲ ಇದ್ದು ಜೊತೆಗೆ ಇದ್ದು ಎಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅಪ್ಪ ನನ್ನ ಬಿಟ್ಟು ತಮ್ಮನ್ನೇ ಎಷ್ಟು ಚೆನ್ನಾಗಿ ನೋಡ್ಕೊಂತನಲ್ಲ ಅಂತ ಅವನಿಗೆ ಒಂಥರ ಆಗ್ತದೆ. But father is loving both together. ತಂದೆ ಇಬ್ಬರನ್ನೂ ಒಂದೇ ರೀತಿ ಪ್ರೀತಿಸ್ತಾನೆ. The smaller son was repenting from far country. ಅವನು ದೂರ ಹೋಗಿ ಮತ್ತೆ ಪಶ್ಚಾತ್ತಾಪ ಪಟ್ಟು ತಿರುಗಿ ಬಂದಿದ್ದಕ್ಕೆ ತಂದೆ ಅವನನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. The other son at home, he was like a self-righteous. That is bigger sin than the smaller son. ಇವನು ಅವನು ಬಿಟ್ಟು ಹೋಗೇನೆ ನಾನೇ ಇದ್ದು ಎಲ್ಲ ನೋಡ್ಕೊಂಡಿದ್ದೀನಲ್ಲ ನಾನೇ ಅನ್ನೋ ಅಹಂಕಾರ ದೊಡ್ಡ ಮಗನಲ್ಲಿರ್ತದೆ. Then he never said my father. He said your servant is saying what your my brother's father is doing. What he is doing with his servant. He didn't talk to father directly. He talking through servant. ಬಿಟ್ಟು ಹೋದ ತಮ್ಮ ಬಂದ ಮೇಲೆ ಆ ಸಣ್ಣ ಮಗನನ್ನು ತಂದೆಯು ಪ್ರೀತಿ ಜಾಸ್ತಿ ಮಾಡಿದಾಗ ಇವನು ದೊಡ್ಡ ಮಗ ಏನಂತಾನೆ ಬೇರೆಯವ್ರ ಹತ್ರ ಮಾತಾಡುವಾಗ ತನ್ನ ತಂದೆ ಅಂತ ಹೇಳ್ಕೊಳ್ಳಲ್ಲ ಅಂತ ಅವನು ನೋಡು ಅವನು ಸಣ್ಣ ಮಗನಪ್ಪ ಅವನು ಹೆಂಗೆ ಮಾಡ್ತಾನೆ ನಮ್ಮ ತಮ್ಮನ ತಂದೆ ನೋಡಿ ಹೆಂಗೆ ಮಾಡ್ತಾನೆ ಅಂತ ಹೇಳ್ತಾನೆ. So this makes even good people is sinner, bad people are sinner. Both are sinner. ಇವಾಗ ಇಲ್ಲಿ ಅವನು ತಂದೆ ಜೊತೆಗಿದ್ದು ಎಲ್ಲ ಕೆಲಸ ಕಾರ್ಯಗಳ ಜೊತೆಯಾಗಿದ್ದರೂ ಕೂಡ ಅವನು ಪಾಪಿನೇ ಆದ. ಇವನು ಎಲ್ಲ ಬಿಟ್ಟು ಹೋಗಿ ನಾಶ ಮಾಡಿ ಬಂದವನು ಪಾಪಿನೇ, ಅಲ್ಲಿ ಜೊತೆಗಿದ್ದವನು ಪಾಪಿನೇ. ಯಾಕಂದ್ರೆ ನಾನೇ ಅನ್ನೋ ಅಹಂಕಾರವನಲ್ಲಿ ಇತ್ತಲ್ಲ ಅವನು ಪಾಪಿಯಾಗಿದ್ದ. This family they made a declaration later after the father's all that explanation. Then both are reconciling and accepting one another. ಇಷ್ಟೆಲ್ಲ ಆದರೂ ಕೂಡ ತಂದೆ ಮಕ್ಕಳಾದಂಥ ಮಕ್ಕಳು ಕೊನೆಯಲ್ಲಿ ಅವರು ಒಂದಾಗ್ತಾರೆ. Hallelujah. ಪಶ್ಚಾತ್ತಾಪ ಪಟ್ಟಾಗ ಒಂದಾಗ್ತಾರೆ. May this story help us to love one who doesn't like us. ಈ ಒಂದು ಕತೆ ನಮಗೆ ಏನು ತಿಳಿಸ್ತದೆ ಅಂದರೆ ನಾವು ಎಲ್ಲರೂ ಒಂದಾಗಿರಬೇಕು, ಅಹಂಕಾರ ಬೇಡ, ತಪ್ಪಿ ಹೋಗೋದು ಬೇಡ ಅಂತ. Sometimes we compare with this son and that son. ಕೆಲವೊಮ್ಮೆ ನಾವಿಬ್ಬರು ಮಕ್ಕಳನ್ನು ನಾವು ಹೋಲಿಕೆ ಮಾಡ್ತೇವೆ, ಅವನು ಹೆಂಗೆ ಇವನು ಹೆಂಗೆ ಅಂತ. Sometimes even Martha and Mary we compare. I don't like to compare both. ಮಾರ್ತಾ ಮಾರಿಯಳ ಬಗ್ಗೆ ಕೂಡ ಹೇಳುವಾಗ ಕೆಲವರು ಒಬ್ಬರನ್ನೊಬ್ಬರು ಹೋಲಿಸ್ತಾರೆ. Who is good, who is not good? ಯಾರು ಒಳ್ಳೆಯವರು ಯಾರು ಕೆಟ್ಟವರಲ್ಲಿ. The first time when Mary was listening to word of Jesus, the other one was in kitchen. That doesn't mean she is not serving Jesus. ಅಲ್ಲಿ ಮಾರ್ತಾ ಮರಿಯಳ ಬಗ್ಗೆ ಹೇಳುವಾಗ ಸಾಮಾನ್ಯವಾಗಿ ಹೇಳೋದು ಒಬ್ಬಳು ದೇವ್ರ ಹತ್ರ ಇದ್ಲು, ದೇವ್ರ ಮಾತು ಕೇಳ್ತಾ ಇದ್ಲು, ಏಸಪ್ಪನ ಬಳಿ ಇದ್ದು, ಇನ್ನೊಬ್ಬಳು ಅಡುಗೆ ಮಾಡ್ತಾ ಇದ್ಲು ಅಂದರೆ ಲೋಕದ ರೀತಿಯಲ್ಲಿ ಇದ್ಲು ಅಂತ ಬೇರೆ ಬೇರೆಯಾಗಿ ಹೇಳ್ತಾರೆ. ಆದರೆ ನಾವು ಹಾಗೆ ಅಯ್ಯನವ್ರು ಹೇಳೋ ಪ್ರಕಾರ ನಾವು ಹಾಗೆ ಹೇಳೋಕ್ಕಾಗಿಲ್ಲ. ಅವಳು ದೇವ್ರ ಮಾತು ಕೇಳ್ತಾ ಇಲ್ಲ ಅಂತ ನಾವು ಹೆಂಗೆ ಹೇಳ್ತೀವಿ? ಕೆಲಸ ಮಾಡ್ಕೋತ ಈಗ ಇಲ್ಲೇ ನಾವೇ ನೋಡೋಣ, ಇಲ್ಲೇ ಉದಾಹರಣೆ, ನಾವೆಲ್ಲರೂ ಇಲ್ಲಿ ಕುಂತೀವಿ ದೇವ್ರ ಸನ್ನಿಧಿಯಲ್ಲಿ ವಾಕ್ಯ ಕೇಳ್ತಾ ನಮ್ಮ ಪಾಶ್ರಮ ಒಳಗೆ ಅಡುಗೆ ಮಾಡ್ತಾಯಿದ್ದಾರೆ, ದೇವ್ರ ವಾಕ್ಯ ಕೇಳ್ತಾ ಇಲ್ವಾ? ವ್ಯತ್ಯಾಸ ಇಲ್ವಲ್ಲ. When Martha came to Jesus, he is asking, why don't she coming and helping me? ಮಾರ್ತಾ ಬಂದು ಹೇಳ್ತಾಳೆ, ಮರಿಯಳು ಯೇಸುಸ್ವಾಮಿ ಪಾದದ ಬಳಿ ಕುಂತು ಯೇಸುಸ್ವಾಮಿ ಮಾತು ಕೇಳ್ತಿರ್ತಾಳಲ್ಲ, ಅವಳು ಬಂದು ಯೇಸುಸ್ವಾಮಿ ಕಂಪ್ಲೇಂಟ್, ಏನಪ್ಪ ಈ ಅಮ್ಮ ಬಂದು ನಿನ್ನ ಹತ್ರ ಕುಂತ್ಕೊಂಡ್ಬಿಟ್ರೆ ಬಂದು ಅಡುಗೆ ಮನೆಗೆ ನನಗೆ ಸಹಾಯ ಮಾಡಬಾರ್ದಾ ಅಂತ ಯೇಸುಸ್ವಾಮಿ ಹತ್ರ ಕೇಳ್ತಾಳೆ. Answer from Jesus was, why do you worry? That is different from her question actually. ಅವಾಗ ಯೇಸುಸ್ವಾಮಿ ಹೇಳ್ತಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ? Hallelujah. From that time Jesus started working in Martha's life immediately. ಆಗ ತಕ್ಷಣ ಆ ಮಾತು ಹೇಳಿದ ಕೂಡಲೇ ದೇವರ ವಾಕ್ಯದ ಕಾರ್ಯ ಮಾರ್ತಳ ಮನಸ್ಸಿನಲ್ಲಿ ಉಂಟಾಯಿತು. When brother was died, Lazarus was dead. That time Mary did not go to call Jesus. Martha went running to call Jesus. ಲಾಜರನು ಮರಣದ ಒಂದು ಸಮಯದಲ್ಲಿದ್ದಾಗ ಮಾರ್ತಳೆ ಯೇಸುಸ್ವಾಮಿನ ಕರೆಯಕ್ಕೆ ಹೋಗಿದ್ದು, ಮರಿಯಳಲ್ಲ. That means so God is looking at both together at a one point of view. ಯೇಸುಸ್ವಾಮಿ ಒಂದೇ ದೃಷ್ಟಿಯಲ್ಲಿ ಅಕ್ಕ ತಂಗಿನಿಬ್ಬರನ್ನು ನೋಡ್ತಾ ಇದ್ದಾನೆ, ಮಾರ್ತಳನ್ನ ಮರಿಯಳನ್ನ. Particular that time Mary was listening to word of Jesus. She was busy in kitchen, but later Jesus developed her that faith life. Then later he said, do you believe you will see the glory of God? ಇಬ್ಬರು ಅವರವರ ಕೆಲಸ ಅವರು ಮಾಡ್ತಾ ಇದ್ರೂ ಕೂಡ ಕೊನೆಯಲ್ಲಿ ಯೇಸುಸ್ವಾಮಿ ಅವರು ಹೇಳೋದೇನು, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣು. ಯೋಹಾನ 11:40. That time Martha is running and coming home. Till that time Jesus is standing and Martha is coming and calling Mary and reaching there. And then he ಅದೇ ಒಂದೇ ಸಮಯದಲ್ಲಿ
ಯೇಸುಸ್ವಾಮಿನ ಕರೆಯೋಕ್ಕೆ ಮರಿಯಳು ಮಾರ್ತಳು ಹೋದಳು, ಮರಿಯಳು ಅಲ್ಲಿದ್ಲು. ಅದೇ ಸಮಯಕ್ಕೆ ಯೇಸುಸ್ವಾಮಿ ಬಂದ, ಎಲ್ಲರೂ ಒಂದೇ ಸಮಯದಲ್ಲಿ ಒಂದೇ ಕಡೆ ಇದ್ದರು. ಹಲ್ಲೆಲೂಯಾ. So sometimes we within Christians we compare, sometimes we Christian non-Christian we compare. That is human error. ಮನುಷ್ಯನ ಒಂದು ತಪ್ಪಾದ ಭಾವನೆ ಏನಂದರೆ ಒಬ್ರನ್ನೊಬ್ರು ಹೋಲಿಕೆ ಮಾಡ್ಕೊಂಡಿರೋದು. So ಈಗ ದೇವ್ರ ಮಕ್ಕಳೇ ಒಬ್ಬರು ಭಾಳ ವಿಶ್ವಾಸ ಜಾಸ್ತಿ ಇದೆ, ಒಬ್ಬರು ಕಡಿಮೆ ಇದೆ. ಅವರು ಪಾಪ ಮಾಡ್ತಾ ಇದ್ದಾರೆ, ಇವರು ಒಳ್ಳೆಯವರಾಗಿದ್ದಾರೆ. ಅನ್ಯ ಜನಾಂಗ, ದೇವರು ನಂಬಿದ ಮಕ್ಕಳು, ಈ ಥರ ನಾವು ಭೇದ ಭಾವ ಮಾಡ್ತಾ ಯೋಚನೆ ಮಾಡ್ತೀವಲ್ಲ, ಅದು ಪ್ರತಿ ಮನುಷ್ಯರಲ್ಲಿ ಇರ್ತದೆ. ಆದರೆ ಅದು ತಪ್ಪಾದ ಭಾವನೆ. So when we look at this point of view, we will not be, having chances of fighting with people. ದೇವರ ಬಗ್ಗೆ ನಾವು ಒಳ್ಳೆ ಒಂದು ಸಂಬಂಧ ಹೊಂದಿಲ್ಲ ಅಂತ, ದೇವರ ಒಂದಿಗೆ ಸಂಬಂಧ ಹೊಂದಿದವರಾಗಿದ್ದರೆ ನಾವೆಲ್ಲರ ಜೊತೆಯೂ ಒಳ್ಳೆ ಸಂಬಂಧ ಹೊಂದಿಕೊಳ್ಳಬೇಕು. So our relation with Father was broken. Jesus came to restore the relation. ಹಳೆ ಒಡಂಬಡಿಕೆ ನಾವು ನೋಡುವಾಗ ಯೇಸುಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚಿನ ಒಂದು ನಾವು ನೋಡಿದಾಗ ಸತ್ಯವೇದದಲ್ಲಿ ತಂದೆಯಾದ ದೇವರಿಗೂ ತಾನು ಸೃಷ್ಟಿ ಮಾಡಿದ ಮಕ್ಕಳಿಗೂ ಬಹಳಷ್ಟು ಅಂತರ ಉಂಟಾಯಿತು. ಅಂದರೆ ಇವರೆಲ್ಲ ದೇವರ ಮಾತಿಗೆ ವಿರೋಧವಾಗಿ ನಡ್ಕೊಳ್ಳೋಕೆ ಶುರುವಾದರು. ಆಗ ದೇವರೊಂದಿಗೆ ಇರುವ ಮನುಷ್ಯರ ಸಂಬಂಧ ಕಡಿದು ಹೋಯಿತು. Sometimes we think after I do so many things I please God. No, we please God by faith. ದೇವರನ್ನು ನಾವು ನಂಬಿಕೆಯಿಂದ ದೇವರ ಸೇವೆ ಮಾಡಬೇಕು. Hallelujah. So then he becomes happy. ಆಗಲೇ ನಮಗೆ ಸಂತೋಷ ಸಮಾಧಾನ ಸಿಗ್ತದೆ. Hallelujah. Hallelujah. After doing good work, not doing after good work, but by faith, then we do good work. Amen. ನಾವು ಬರೀ ಒಳ್ಳೆ ಕೆಲಸ ಮಾಡೋದಲ್ಲ, ಒಳ್ಳೆ ಕೆಲಸ ಹೇಗೆ ಮಾಡಬೇಕಂದ್ರೆ ನಂಬಿಕೆಯಿಂದ ಮಾಡಬೇಕು, ನನಗೆ ನಾನೇ ಮಾಡೋದಲ್ಲ. Heavens belong to God, earth belongs to God. What we can do for him? ಈಗ ಪ್ರತಿಯೊಂದು ದೇವರ ಸೃಷ್ಟಿ ದೇವರಿಗೆ ಸಂಬಂಧಪಟ್ಟದ್ದು. ಆಕಾಶ, ಭೂಮಿ, ನಾವು, ನೀವು, ನಾನು, ನೀನು, ಎಲ್ಲರೂ, ಅನ್ಯ ಜನಾಂಗ, ಯೇಸುಸ್ವಾಮಿ ನಂಬಿದವರು, ಪಾಪಿಗಳು, ಕೆಟ್ಟವರು, ಒಳ್ಳೆಯವರು, ಎಲ್ಲರೂ ದೇವರಿಗೆ ಸಂಬಂಧಪಟ್ಟವರು. ನಾವು ಇನ್ನೇನು ದೇವರಿಗೆ ಕೊಡ್ತೇವೆ, ಎಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ. He is interested in me and you. Hallelujah. ಆ ದೇವರಿಗೆ ನಿಮ್ಮಲ್ಲಿ ಆಸಕ್ತಿ ಇದೆ, ಇಷ್ಟ ಇದೆ ನಮ್ಮ ಬಗ್ಗೆ. He wants to dwell in us. This is the temple of living God. ನಮ್ಮ ದೇಹವು ದೇವರ ಆಲಯವಾಗಿದೆ. Can we all say this is the temple of God? ಎಲ್ಲರೂ ಅನ್ಕೊಡ್ರಿ, ನನ್ನ ದೇಹವು ನನ್ನ ದೇವರ ಆಲಯವಾಗಿದೆ. When this is his temple, ಇದು ದೇವರ ಆಲಯವಾಗಿರುವಾಗ he definitely dwells in this temple. ನಾವು ಈ ಒಂದು ಹೃದಯದಲ್ಲಿ ದೇವರು ನಮ್ಮೊಂದಿಗೆ ಇರ್ತಾನೆ ಅನ್ನೋದು ನಂಬಿಕೆಯಲ್ಲಿ ನಾವಿರಬೇಕು. Hallelujah. To know this, we need to listen to his word tremblingly, with fearful, with respectful, with honoring him. Listen to his word. ಇದನ್ನ ನನ್ನ ಹೃದಯದಲ್ಲಿ ನನ್ನ ದೇವರಿದ್ದಾನೆ, ನನ್ನ ಹೃದಯ ದೇವರ ಆಲಯ ಅಂದುಕೊಂಡಾಗ ನಾವು ಯಾವುದೇ ಕೆಟ್ಟತನ, ಕೆಟ್ಟ ಭಾವನೆ ಇಲ್ಲದೆ ಎಲ್ಲರೊಂದಿಗೆ ಒಳ್ಳೆಯವರಾಗಿ ಇರುವುದಕ್ಕೆ ಸಾಧ್ಯ. Can somebody read Isaiah 66 verse 1 and 2? That will help you to understand very clearly what I just said now. ಐಸಾಯ 66 1 and 2. 1-2 ವಾಕ್ಯ. ಯಮಯ ಇದೆ ಎಂತಪ್ಪ ಎಂದೆ. ಓ ಮೈ ಗಾಡ್. 66 verse 1 and 2. ಯೆಹೋವನು ಯೆಶಾಯ 66 ಅಧ್ಯಾಯ 1-2 ವಚನ. ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನನ್ನು, ನನ್ನ ಮಾತಿಗೆ ಭಯಪಡುವವನನ್ನು ಆಗಿರುವವನೇ. Hallelujah. Amen. Hallelujah. This means we honor God with full of our heart that please him. ಈ ವಾಕ್ಯದ ಪ್ರಕಾರ ನೋಡುವಾಗ ನಾವು ನಮ್ಮ ಪೂರ್ಣ ಹೃದಯದಿಂದ ದೇವರಿಗೆ ಸಂತೋಷ ಪಡಿಸುವಂತೆ ಇರಬೇಕು. Hallelujah. Hallelujah. That please him from our life. ನಮ್ಮ ಜೀವನದ ರೀತಿ ನೀತಿ, ನಮ್ಮ ನಡೆನುಡಿ ಎಲ್ಲದರಿಂದಲೂ ದೇವರಿಗೆ ಮೆಚ್ಚುಗೆಯಾಗುವಂತಿರಬೇಕು. So whatever the scripture we went through today, all the scripture that we went through now, ಈಗ ನಾವು ಎಷ್ಟೆಲ್ಲ ವಾಕ್ಯಗಳು ಓದಿದ್ದೇವೋ, the main I took it from 2 Peter verse chapter 1 verse 3. ಮುಖ್ಯವಾದ ಒಂದು ಅಂಶ ಏನಂದ್ರೆ 2 ಪೀತರ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳುವಂತೆ He gave everything for us. ಆತನು ನಮಗೆಲ್ಲವನ್ನು ಕೊಟ್ಟಿದ್ದಾನೆ. That is for that I want to use the word bhakti.
ಭಕ್ತಿ. ಭಕ್ತಿಗೆ ನಮ್ಗೆ ಜೀವನಕ್ಕೆ ಬೇಕಾಗಿರೋದೆಲ್ಲ ಕೊಟ್ಟಿದ್ದಾನೆ. ದೈವಿಕ ಶಕ್ತಿ. ಬೇರೆ ರೀತಿಗೆ ಕೇಳಿದ್ರೆ ಅವ್ರಿಗೆ ಇಷ್ಟಪಡಲ್ಲ. ಭಕ್ತಿಗೆ ಬೇಕು ಏನೋ ಕೊಡ್ತಾರೆ, ಜೀವನಕ್ಕೆ ಏನ್ ಬೇಕು ಅವ್ರು ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಕೊಡ್ತಾನೆ ಅಲ್ಲ, ಕೊಟ್ಟಿದ್ದಾನೆ ಆಲ್ರೆಡಿ ದೇವರು. ಅದನ್ನ ನಾವು ನಂಬಬೇಕು. So God is loving Father. He loves us so much. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಆತನು ಪ್ರೀತಿಸ್ತಾ ಇದ್ದಾನೆ. ಆ ಸಂಬಂಧ ನಮಗೂ ದೇವರಿಗೂ ಇದೆ. ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ? ಯಾರು ದೇವರು ನಮ್ ಕಟ್ಟಿದ್ದಾರೆ ಅಂತ ಗೊತ್ತಿರೋರಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರೆದವರಿಗೆ ದೇವರು ಕರೆದಿರೋದು ನನಗೆ ಗೊತ್ತಾಗಿದೆ. ದೇವರು ನನ್ನನ್ನು ಕರೆದದ್ದು ನನಗೆ ಗೊತ್ತು. ಅದರಿಂದ ನನಗೆ ಬೇಕಾಗಿದ್ದು ಎಲ್ಲ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. How he gave? That means from his divine power. ದೈವಿಕ ಶಕ್ತಿಯಿಂದ ದೇವರು ತನ್ನ ಬಲದಿಂದ ನಮಗೆಲ್ಲವನ್ನು ಅನುಗ್ರಹಿಸಿದ್ದಾನೆ, ಕೊಟ್ಟಿದ್ದಾನೆ. So Philippians 2:13-15 we will read. Here he will work in our heart before we work in the field. ದೇವರು ಮೊದಲು ನಮ್ಮ ಹೃದಯದಲ್ಲಿ ನಮ್ಮಲ್ಲಿ ಆತ ಕೆಲಸ ಮಾಡ್ತಾನೆ, ನಮ್ಮಿಂದ ಆಮೇಲೆ ಇತರರ ಜೀವನದಲ್ಲಿ, ಲೋಕದಲ್ಲಿ ಕೆಲಸ ಮಾಡಿ, ಸಭೆಯಲ್ಲಿ ಕೆಲಸ ಮಾಡಿ. Somebody read chapter 2 verse 13, 14 and 15. ಫಿಲಿಪಿಯನ್ಸ್ 2ನೇ ಅಧ್ಯಾಯ 14-15. ಯಾಕಂದರೆ ದೇವರೇ ತನ್ನ ಶುಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. What the two words is mentioned there? That means ಉದ್ದೇಶ್ಯ ಇನ್ನೊಂದು ಏನಿತ್ತು ಕಾರ್ಯ. That means ಉದ್ದೇಶ್ಯ is will, that is will. His will in our life. His will in our life he gives. ದೇವರು ತನ್ನ ಚಿತ್ತವನ್ನ ನಮ್ಮಲ್ಲಿ ನೆರವೇರಿಸುವವನಾಗಿದ್ದಾನೆ. That will also he gives. ನಾವು ಕೂಡ ದೇವರ ಚಿತ್ತವನ್ನ ನೆರವೇರಿಸುವವರಾಗಿರಬೇಕು. Hallelujah. Hallelujah. When he gives his will in us, ಆತನು ವಾಸಿಸುವಾಗ, he works in our life. ನಮ್ಮಲ್ಲಿದ್ದಾಗ, ನಮ್ಮ ದೇಹವೇ ದೇವರ, ನಮ್ಮ ಹೃದಯವೇ ದೇವರ ಆಲಯ ಅಂದುಕೊಂಡಾಗ, ಆ ದೇವರು ನಮ್ಮಲ್ಲಿದ್ದಾಗ ನಾವು ಆತನ ಕೆಲಸಗಳನ್ನೇ ಮಾಡುವವರಾಗಿರಬೇಕು. So when he works in our heart, we don't complain, we don't murmur, and we don't point out to people this. The more we point it out to others, the same. ನಮ್ಮ ಹೃದಯ ದೇವರ ಆಲಯವಾಗಿದ್ದು ದೇವರು ನಮ್ಮ ಹೃದಯದೊಳಗೆ ವಾಸಿಸುತ್ತಿರುವಾಗ ನಾವು ಗುಣಗುಟ್ಟಬಾರದು. ಜಗಳ, ತಂಟೆ, ತಕರಾರು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಯಾವುದು ನಮ್ಮಲ್ಲಿರಬಾರದು. When they came to Jesus after catching one lady in adulterous sin, they wanted to kill her. ಒಬ್ಬ ವೇಶ್ಯೆಯನ್ನ ಹಿಡ್ಕೊಂಡು ಬಂದು ಎಲ್ಲರೂ ಯೇಸು ಸ್ವಾಮಿ ಹತ್ರ ಬರ್ತಾರೆ, ಆಕೆಯನ್ನು ಸಾಯಿಸಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೆ. They are behind the punishment. ಅವರು ಆಕೆಗೆ ಶಿಕ್ಷೆ ಕೊಡಬೇಕು ಅಂತ ಕಾದ್ಕೊಂಡಿರ್ತಾರೆ. Jesus is for forgiveness. ಅವರೆಲ್ಲರೂ ಅಂದರೆ ಆ ಲೋಕದ ಜನ ಆ ವೇಷೆಯನ್ನು ಹೊಡೆದು ಸಾಯಿಸಬೇಕು ಕಲ್ಲಿಂದ ಅಂತ ಅವರು ನಿರ್ಧಾರ ಮಾಡ್ತಾರೆ. ಅದು ಅವರ ಮನಸ್ಸು. ಆದರೆ ಯೇಸುವಿನ ಮನಸ್ಸು ಏನಾಗಿತ್ತು? ಆಕೆಯನ್ನು ಕ್ಷಮಿಸುವುದಾಗಿತ್ತು. ಕ್ಷಮಿಸುವ ಗುಣ ಏಸ ಎಂದು ಕ್ಷಮಿಸುವ ಗುಣ, ಜನರದು ಶಿಕ್ಷೆ ಮಾಡುವ ಗುಣ. Not only to punish that lady, but they came to point out Jesus, whether what will he talk about the law. ನೋಡಿ, ಅಲ್ಲಿ ಆ ಒಂದು ಸಮಯ ನಾವು ನೋಡಿದಾಗ ದೇವರ ವಾಕ್ಯದಲ್ಲಿ, ಬೈಬಲಲ್ಲಿ ಆ ವೇಶ್ಯೆಯನ್ನು ಹಿಡ್ಕೊಂಡ್ಬರ್ತಾರೆ. ಎಲ್ಲರೂ ಜನ ಬಂದು ಕಲ್ಲಿಂದ ಹೊಡೆದು ಸಾಯಿಸಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡು ಬರ್ತಾರೆ ಯಾಕೆ ಶಿಕ್ಷೆ ಕೊಡೋಕ್ಕೆ. ಅಷ್ಟೇ ಅಲ್ಲ, ಎಲ್ಲರೂ ಅಲ್ಲಿ ಯೇಸು ಸ್ವಾಮಿ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಯೇಸು ಸ್ವಾಮಿ ಏನು ಮಾಡ್ತಾನೆ ಈಕಿನ ಅಂತ ನೋಡೋದಕ್ಕೆ ಬರ್ತಾರೆ. Similarly, in our day-to-day life also, our people around us, they look at to point out to us. ಈ ಲೋಕದಲ್ಲಿ ಈಗಲೂ ಕೂಡ ಯೇಸು ಸ್ವಾಮಿನ ನಂಬಿದ ಮಕ್ಕಳ ಮೇಲೆ ಬೇರೆಯವರ ದೃಷ್ಟಿ ಇರ್ತದೆ. ಅವರು ನೋಡ್ತಿರ್ತಾರೆ, ನಾವು ಯಾರಾದರೂ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ನಾವೇನು ಮಾಡ್ತೀವಿ ಅಂತ. ಈಗ ನಾವೇನು ಮಾಡ್ಬೇಕು? ಯೇಸುಸ್ವಾಮಿ ಗುಣ ಕ್ಷಮಿಸೋ ಗುಣ ಆಗಿತ್ತು. ನಾವು ದೇವರ ಮಕ್ಕಳು, ಯೇಸಪ್ಪನ ಮಕ್ಕಳಾದ ನಾವು ಕೂಡ ಇನ್ನೊಬ್ಬರನ್ನ ಕ್ಷಮಿಸಬೇಕು.
ನಾವು ಶಿಕ್ಷೆ ಕೊಡುವವರಾಗಿರಬೇಕು. ಶಿಕ್ಷೆ ಕೊಡುವವರು ಲೋಕದ ರೀತಿಯ ಜನ, ಅನ್ಯ ಜನ. Then Jesus gave very wisely answer. ಆವಾಗ ಯೇಸು ಸ್ವಾಮಿ ಬಹಳ ಜ್ಞಾನವುಳ್ಳ ಒಂದು ಮಾತನ್ನು ಹೇಳ್ತಾನೆ. He said, yes, law says it is, but let him put first stone who have never sinned. ಆವಾಗ ಒಳ್ಳೆ ತೀರ್ಪನ್ನು ಹೇಳ್ತಾನೆ ಯೇಸು ಸ್ವಾಮಿ. ಏನು ಹೇಳ್ತಾನೆ? ಇಲ್ಲಿ ಇಷ್ಟೆಲ್ಲ ಜನ ಬಂದಿದ್ದಾರೆ ಕೈಯಲ್ಲಿ ಕಲ್ಲು ಹಿಡಿದು. ಆಗ ಒಂದೇ ಮಾತು ಯೇಸು ಸ್ವಾಮಿ ಹೇಳೋದು, ನಿಮ್ಮಲ್ಲಿ ಯಾರು ಒಂದು ಪಾಪ ಮಾಡಲಾರದವರಿದ್ದರೆ ಅವರು ಕಲ್ಲಿಂದ ಹೊಡೀರಿ ಆಕೆ ನಾನು. Hallelujah. After that they all went out. ಆಗ ಯಾರು, ಯಾಕಂದರೆ ಪಾಪ ಮಾಡಲಾರ್ದವನು ಒಬ್ಬನೇ ಇಲ್ಲ ಲೋಕದಲ್ಲಿ, ಭೂಮಿ ಮೇಲೆ ಎಲ್ಲರೂ ಒಂದಲ್ಲ ಒಂದು ತಪ್ಪು ಪಾಪ ಮಾಡಿರ್ತಾರೆ. ಅವಾಗ ಎಲ್ಲರೂ ಕಲ್ಲನ್ನು ಕೆಳಗೆ ಹಾಕಿ ಬಾಯಿ ಮುಚ್ಕೊಂಡು ತಿರುಗಿ ಹೋಗ್ಬಿಡ್ತಾರೆ. After that Jesus said, you go and sin no more. ಆಗ ಯೇಸುಸ್ವಾಮಿ ಆಕೆಗೆ ಹೇಳೋ ಒಂದು ಮಾತು, ಹೋಗಮ್ಮ ನೀನು ಮತ್ತೆ ಪಾಪ ಮಾಡಬೇಡ. ಒಂದೇ ಮಾತು ಹೇಳಿ ಕಳಿಸಿದ. ಆಕೆಯನ್ನು ಕ್ಷಮಿಸಿ ಪ್ರೀತಿಸಿ ಹೇಳಿ ಕಳಿಸಿದ ಮಾತು, ಹೋಗಮ್ಮ ಮತ್ತೆ ಪಾಪ ಮಾಡಬೇಡ, ತಿರುಗಿ Even in our life there will be chances of sinning. ನಾವು ಕೂಡ ನಮ್ಮ ಜೀವನಗಳಲ್ಲಿ ಮಾಡಬಹುದು ಪಾಪ, ತಿಳಿಲಾರದ ತಪ್ಪು ಮಾಡಿಕೊಂಡ್ರೂ ಕೂಡ ಏಸಪ್ಪನಲ್ಲಿ ನಾವು ಹೋದರೆ, ಏಸಪ್ಪನ ಹತ್ರ ಇದ್ದಾಗ ಆತನು ನಮ್ಮನ್ನು ಕೂಡ ಕ್ಷಮಿಸುವವನಾಗಿ. He forgave our sin. ಆತನು ನಮ್ಮ ಪಾಪವನ್ನು ಮರೆತು ಬಿಡ್ತಾನೆ, ಕ್ಷಮಿಸ್ತಾನೆ. But hereafter he protects from sin. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪಾಪದಿಂದ ರಕ್ಷಿಸ್ತಾನೆ, ಕಾಪಾಡ್ತಾನೆ, ಪಾಪದಿಂದ ದೂರ ಆಗಿರುವಂತೆ. Actually meaning of Jesus is protecting from sin. That means he saves from sin. That means he will help us to not to sin. ಪಾಪದಿಂದ ದೂರ ಇರುವಂತೆ, ಪಾಪದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತೆ ದೇವರು ನಮ್ಮನ್ನು ಕಾಪಾಡುವವನಾಗಿದ್ದಾನೆ ಏಸಪ್ಪ. So I just Hallelujah. want to end with one scripture from Psalm chapter 19 verse 14. That Psalm chapter 19